Diwali. Happy Diwali. Thank you. ಹ್ಯಾಪಿ ದೀಪಾವಳಿ ಕೇಕಿ. Thank you. ಹ್ಯಾಪಿ ದೀಪಾವಳಿ ಎಲ್ಲರಿಗೂ ನಮ್ಮ ತ್ರಿಷ್ಕರಾಜ್ ಕನ್ನಡ ಬ್ಲಾಗ್ಸ್ ವತಿಯಿಂದ. ಕಿಕಿ ಹೇಗೆ ಡ್ರೆಸ್ ಆಗಿದೆ ನೋಡಿ. ಕಿಕಿದು ನ್ಯೂ ಡ್ರೆಸ್ ಅತ್ತಮ್ಮ. ತ್ರಿಷ್ವಲಿ ಕಿಕಿನ ನ್ಯೂ ಡ್ರೆಸ್. ಟನ್ 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 ಟನ್. ವಾವ್, ಕಿಕಿದು ನ್ಯೂ ಡ್ರೆಸ್. ಹ್ಯಾಪಿ ಕಿಕಿ. Mama gande. ದಾದಾ ಕಂತೀನಿ. Mama. ದಾದಾ. Mama. ಥ್ಯಾಂಕ್ ಯು ದಾದಾ. ಆಮೇಲೆ Thank you, Dada. ನಾವು ಬೆಳಿಗ್ಗೆ 5:30 ಗಂಟೆಗೆ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಮನಾಮದಿಂದ ಉಂಟಲ್ಲ ಹೂ ಎಲ್ಲ ತಂದಿದ್ದೆ. ಮೊನ್ನೆ ನಾನು ತೋರಿಸಿದ್ದೆಲ್ಲ ಲಾಸ್ಟ್ ವೀಕ್ ಇದು ವಿಡಿಯೋದಲ್ಲಿ. ಅಲ್ಲಿಂದಲೇ ಸ್ವೀಟ್ಸ್ ಎಲ್ಲ ತಂದಿಟ್ಟಿದ್ದೆಲ್ಲ. ಸೊ ನಾನು ಅದನ್ನು ದೇವರ ಮುಂದೆ ಎಲ್ಲ ಇಟ್ಟು ನಾವಿವಾಗ ಬೆಳಿಗ್ಗೆ ಪೂಜೆ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯ ಲಕ್ಷ್ಮಿ, ನಮ್ಮ ಕೀಕಿ ಪಾಪುವಿದು ಆಶೀರ್ವಾದವನ್ನು ಕೂಡ ನಾವು ತಗೊಂಡ್ವಿ. ಅವಳನ್ನು ನಾವು ಲಕ್ಷ್ಮೀ ದೇವರ ಥರವೇ ಅಂದ್ಕೊಳ್ತೇವೆ. ಚಿಕ್ಕ ಪಾಪುಗಳೆಲ್ಲ ನಿಸ್ವಾರ್ಥ ಮನಸ್ಸಲ್ವಾ ಅವರದು. ಅವರು ಲಕ್ಷ್ಮಿ ಥರ, ದೇವರ ಥರನೇ. ಆಮೇಲೆ ಬೆಳಗಿನ ತಿಂಡಿಗೆ ನಾನು ಮಾಡಿದೆ ದೋಸೆ ಹಿಟ್ಟು. ಆಲ್ರೆಡಿ ನಾನು ಹೊರಗಡೆಯಿಂದ ತಂದದ್ದು, ನಾನು ಮನೆಯಲ್ಲಿ ಮಾಡಿದ್ದಲ್ಲ. ಬೆಳಗ್ಗೆ ದೋಸೆ ಚಟ್ನಿ ಮಾಡಿ ಆಮೇಲೆ ಸಾಯಂಕಾಲ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್. ಸೊ ಸಾಯಂಕಾಲಕ್ಕೆ ಊಟಕ್ಕೆಲ್ಲ ರೆಡಿ ಮಾಡಬೇಕು. ಅದು ಮಧ್ಯಾಹ್ನದ ನಂತರ ನಾನು ಮಾಡೋದು ಊಟಕ್ಕೆಲ್ಲ ರೆಡಿ. ಇವತ್ತಿನ ವ್ಲಾಗ್ ದೀಪಾವಳಿ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಇಲ್ಲಿ ಬ್ಯಾರಿನಲ್ಲಿ ಹೇಗೆ ದೀಪಾವಳಿ ಸೆಲೆಬ್ರೇಟ್ ಮಾಡ್ತೇವೆ ಅಂತ ನಾನು ಈ ವಿಡಿಯೋದಲ್ಲಿ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಬಟ್ ಪುನಃ ಅದೊಂದು ಹೇಳುವ ಒಂದು ಕ್ರಮ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇದಕ್ಕೆ ನಾನು ತೆಂಗಿನಕಾಯಿ ಚಟ್ನಿ ಮಾಡಿದ್ದೇನೆ, ಆಮೇಲೆ ದೋಸೆ, ಆಮೇಲೆ ಪಂಚಕಜ್ಜಾಯ, ಆಮೇಲೆ ಅದ್ರ ಜೊತೆಗೆ 1 ಶಾಟ್ ಆಫ್ ಕಾಫಿ. ಅದಂತೂ ಮ್ಯಾಂಡೇಟರಿ. ನಾವು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಮಧ್ಯಾಹ್ನದ ನಂತರ ಅಡುಗೆ ಮಾಡುವ ಅಂತ. ನಾವು ಅಡುಗೆಗೆಲ್ಲ ಏನು ಪ್ರಿಪ್ರೇಷನ್ ಮಾಡಬೇಕಲ್ಲ. ನಾನು ಏನೆಲ್ಲ ಈ ದಿವಸ ಕುಕ್ ಮಾಡಿದ್ದೇನೆ ಅಂತ ನಿಮಗೆ ತಿಳಿಯಬೇಕಾದ್ರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ನಾನು ಫಸ್ಟಿಗೆ ಉಂಟಲ್ಲ ಕ್ವಿಕ್ಕಾಗಿ ದಾಲ್ ಸಾರು ಮಾಡುವ ಅಂತ ದಾಲಿಗೆ ಇವಾಗ ಕುಕ್ಕರ್ನಲ್ಲಿ ಇಟ್ಟೆ. ದಾಲ್, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ಉಂಟಲ್ಲ ಸ್ವಲ್ಪ ಶುಂಠಿಯನ್ನು ಹಾಕಿ ಕುಕ್ಕರ್ನಲ್ಲಿ ಬೇಯಲಿಕ್ಕಿಟ್ಟೆ. 2 ವಿಸಿಲ್ ನಂತರ ಉಂಟಲ್ಲ ದಾಲ್ ರೆಡಿ ಆಗುತ್ತೆ. ಅದಕ್ಕೆ ಒಂದು ಒಳ್ಳೆ ತಡ್ಕ ಕೊಟ್ಟರೆ ಅಲ್ಲಿಗೆ ನಮ್ಮ ದಾಲ್ ರೆಸಿಪಿ ರೆಡಿ ಆಯಿತು. ನನಗೆ ಹೆಲ್ಪ್ ಮಾಡಲಿಕ್ಕೆ ನಮ್ಮ ಚಿಕ್ಕ ಪಾಪು, ಚಿಕ್ಕ ಪುಟಾಣಿ ಲಕ್ಷ್ಮಿ ಇದ್ದಾರಲ್ಲ, ಅವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಪುದೀನದೆಲ್ಲ ಎಲೆಗಳನ್ನು ತೆಗೆದು ಕೊಡ್ತೇನೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆಯಿತು ಅಂತ ಹೇಳಿದೆ. ಯಾಕಂದರೆ ಮಕ್ಕಳನ್ನು ಸ್ವಲ್ಪ ಬ್ಯುಸಿಯಾಗಿ ಇಡಬೇಕಲ್ಲ, ಅದಕ್ಕೋಸ್ಕರ. ಅದರ ಜೊತೆಗೆ ನಾನು ಈ ಕಡೆ ಎಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡಿ ಪ್ರಿಪೇರ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ಆಮೇಲೆ ಆನಿಯನ್, ಅದ್ರ ಜೊತೆಗೆ ಸೈಡಲ್ಲಿ ಪುದೀನ ನನ್ನ ಪಾಪು ಹೆಲ್ಪ್ ಮಾಡಿದ್ದು. ಆಮೇಲೆ ಕ್ಯಾಪ್ಸಿಕಮ್, ಇದೆಲ್ಲವನ್ನು ಕಟ್ ಮಾಡಿಟ್ಟು ಉಂಟಲ್ಲ, ಯಾಕಂದರೆ ಕ್ವಿಕ್ಕಾಗಿ ಅಡುಗೆ ಉಂಟಲ್ಲ ರೆಡಿ ಆಗಬೇಕಲ್ಲ, ಅದಕ್ಕೋಸ್ಕರ. ಫಸ್ಟಿಗೆ ನಾನು ಸಿಂಪಲಾಗಿ ನಿಮಗೆ ಖೀರ್ ಹೇಗೆ ಮಾಡೋದಂತ ನಾನು ತೋರಿಸ್ತೇನೆ. ನಾನಿಲ್ಲಿ 1.5 ಕಪ್ಪಷ್ಟು ಹಾಲನ್ನು ತಗೊಂಡಿದ್ದೇನೆ. ಅದಕ್ಕೆ ಉಂಟಲ್ಲ ಅರ್ಧ ಕಪ್ಪಿನಷ್ಟು ನಾನು ನೀರನ್ನು ಹಾಕ್ತೇನೆ. ನಿಮಗೆ ಇನ್ನೂ ಕೂಡ ಉಂಟಲ್ಲ ತೆಳು ಬೇಕಾದರೆ ಉಂಟಲ್ಲ ನೀವು ಇನ್ನೂ ಜಾಸ್ತಿ ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಬೋದು. ನನಗೆ ಎಂತ ಗೊತ್ತಾ, ತುಂಬ ತೆಳು ಕೂಡ ಆಗಬಾರ್ದು ಪಾಯಸ, ತುಂಬ ದಪ್ಪ ಕೂಡ ಆಗಬಾರ್ದು. ಅದಕ್ಕೋಸ್ಕರ ನಾನು ಮೀಡಿಯಮ್ ಆಗಿ ಉಂಟಲ್ಲ ಬರೀ ಅರ್ಧ ಕಪ್ಪಿನಷ್ಟು ನಾನು ನೀರು ಹಾಕೋದು. ಇದಕ್ಕೆ ಇಲ್ಲಿ ನಾನು ಏನು ಮಾಡಿದ್ದೇನೆಂದರೆ ಶುಗರ್ ಹಾಕ್ತಾ ಇಲ್ಲ ಈ ಪಾಯಸಕ್ಕೆ. ಇನ್ಸ್ಟೆಡ್ ಆಫ್ ಶುಗರ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ನೆಸ್ಲೆದು ಕಂಡೆನ್ಸ್ಡ್ ಮಿಲ್ಕ್. ಇದು ಉಂಟಲ್ಲ ಜಾಸ್ತಿ ಸ್ವೀಟ್ ಕೂಡ ಇರಲ್ಲ, ಅದಕ್ಕೋಸ್ಕರ. ನಮಗೆ ಜಾಸ್ತಿ ಸ್ವೀಟ್ ಅಂದರೆ ಕೂಡ ಇಷ್ಟ ಇಲ್ಲ ಪಾಯಸದಲ್ಲಿ. ನೀವು ಕೂಡ ಒಮ್ಮೆ ಕಂಡೆನ್ಸ್ ಮಿಲ್ಕ್ ಹಾಕಿ ಟ್ರೈ ಮಾಡಿ, ತುಂಬಾ ಒಳ್ಳೇದು ಬರುತ್ತೆ. ನಾನಿಲ್ಲಿ ರೋಸ್ಟೆಡ್ ವರ್ಮಿಸೆಲಿ, ಇದು ತುಂಬಾ ಸಪೂರ ಸೇವಿಗೆ, ಕ್ವಿಕ್ಕಾಗಿ ಬೇಯುತ್ತೆ. ಇದಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಲು ಕುದಿಯುವಾಗ ಉಂಟಲ್ಲ ಈ ಶಾವಿಗೆಯನ್ನು ಕಟ್ ಮಾಡಿ ಹಾಕಿ. ಯಾಕೆಂದರೆ ನಿಮಗೆ ನೂಡಲ್ಸ್ ಎಲ್ಲ ತಿನ್ನಲಿಕ್ಕೆ, ಪಾಯಸ ತಿನ್ನಲಿಕ್ಕೆ, ಅದಕ್ಕೋಸ್ಕರ ಶಾವಿಗೆಯನ್ನು ಸ್ವಲ್ಪ ಉಂಟಲ್ಲ ಕಟ್ ಮಾಡಿ ಇದನ್ನು ಶಾವಿಗೆಯನ್ನು ಹಾಕಿ. ಇದು ಸ್ವಲ್ಪ ಒಂದು 1 to 2 ಮಿನಿಟ್ಸಲ್ಲಿ ಇದು ಶಾವಿಗೆ ಬೇಯ್ತದೆ. ಇದನ್ನು ರೋಸ್ಟ್ ಮಾಡುವ ಅಗತ್ಯ ಇಲ್ಲ, ಆಲ್ರೆಡಿ ರೋಸ್ಟೆಡ್ ವರ್ಮಿಸಲಿ, ಅದಕ್ಕೋಸ್ಕರ. ಇವಾಗ ನಾನು ಸ್ವಲ್ಪ ಇದು ಬೆಂದ ನಂತರ ಉಂಟಲ್ಲ ನಾನು ಮಿಲ್ಕ್ ಮೇಡನ್ನು ಆ್ಯಡ್ ಮಾಡ್ತೇನೆ, ಅಂದರೆ ಕಂಡೆನ್ಸ್ಡ್ ಮಿಲ್ಕನ್ನು ಇವಾಗ ಆ್ಯಡ್ ಮಾಡ್ತೇನೆ. ಇವಾಗ ಗ್ಯಾಸನ್ನು ಸ್ವಲ್ಪ ಸಿಮ್ಮಲ್ಲಿ ಇಡಿ. ನೋಡ್ಬೋದು ಉಕ್ತಾ ಇತ್ತು, ನಾನು ಸಿಮ್ ಮಾಡಿದೆ, ಅದಕ್ಕೋಸ್ಕರ ಎಲ್ಲ ಉಕ್ಕಿದ ಹಾಲು ಕೆಳಗೆ ಹೋಗ್ತಾ ಉಂಟು. ನಾನಿವಾಗ ಅರ್ಧ ಬಾಟಲ್ನಷ್ಟು ನಾನು ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೇನೆ. ಹಾಕಿದ ನಂತರ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬಿಡಿ. ನಾನು ಈ ಪಾಯಸಕ್ಕೆ ಉಂಟಲ್ಲ ಸ್ವಲ್ಪ ಅರಿಶಿನ ಹಾಕಿದ್ದೆ, ಹಳದಿ. ಯಾಕಂದರೆ ವೈಟ್ ಕಲರ್ ನೋಡುವುದಕ್ಕಿಂತಲೂ ಯೆಲ್ಲೋ ಕಲರ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಲರ್ನ ಬದಲು ನಾನು ಹಳದಿ ಹಾಕಿದೆ.
ಆಮೇಲೆ ನಾನು ಜಜ್ಜಿದ ಅಂದರೆ ಕ್ರಷ್ ಮಾಡಿದಂತಹ ಆಲ್ಮಂಡ್, ಪಿಸ್ತಾಚಿಯೋ, ಏಲಕ್ಕಿ, ಆಮೇಲೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕಿದೆ. ಇವಾಗ ನನ್ನ ಕ್ವಿಕ್ ಆದ ಪಾಯಸ ರೆಡಿ ಆಗಿದೆ. ಒಂದು ಸ್ವೀಟ್ ಹಾಕಲ್ವಾ, ಅದಕ್ಕೋಸ್ಕರ ನಾನು ದೇವ್ರಿಗೆ ಇಡ್ಲಿಕ್ಕೆ ಉಂಟಲ್ಲ ಗುಲಾಬ್ ಜಾಮೂನ್ ಮಾಡುವಂಥ ಗುಲಾಬ್ ಜಾಮೂನ್ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಆದರೆ ಈ ವಿಡಿಯೋದಲ್ಲಿ ನಾನು ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ತೋರಿಸೋದಿಲ್ಲ, ಯಾಕಂದರೆ ವಿಡಿಯೋ ಅಂತೂ ತುಂಬಾ ಲಾಂಗ್ ಆಗುತ್ತೆ. ಆಮೇಲೆ ನೀವು ಹೇಳ್ತೀರಾ ನನಗೆ ಆಲ್ರೆಡಿ ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಬರ್ತದೆ, ಯಾಕೆ ನೀನು ಈ ವಿಡಿಯೋದಲ್ಲಿ ತೋರಿಸಿದೆ? ನಿಮಗೆ ಒಂದು ವೇಳೆ ಬರತ್ತಿದ್ದರೆ ನಿಮಗೆ ಬೇಕಾದರೆ ರೆಸಿಪಿಯನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ನಾವು ನಮ್ಮ ಹೊರಗಿನ ವಾಲ್ ಉಂಟಲ್ಲ, ಅಲ್ಲಿ ನಾವು ಲೈಟ್ನಿಂಗಿದ್ದು ಡೆಕೋರೇಷನ್ ಮಾಡಿದ್ವಿ. ನಾನು ಮತ್ತು ಕೀಕಿ ಸೇರಿ ಮಾಡಿದ್ದು. ಕೀಕಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೆಯೇ ಆ ಫ್ಲವರ್ ಎಲ್ಲ ನಾನೇ ಮಾಡಿದ್ದು, ಪೇಪರ್ ಫ್ಲವರ್ ಅದು. ಅದಾದ ತಕ್ಷಣ ನಮಗೆ ಪಲಾವ್ ಮಾಡಲಿಕ್ಕಿತ್ತು. ಪಲಾವ್ ಮಾಡಲಿಕ್ಕೆ ಎಲ್ಲ ಮಸಾಲವನ್ನು, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಾಯಿ ಮೆಣಸು, ಪುದೀನ, ಇದೆಲ್ಲ ಸ್ವಲ್ಪ ತೆಂಗಿನ ತುರಿ ಎಲ್ಲ ಹಾಕಿ ನಾನು ಚೆನ್ನಾಗಿ ಪೇಸ್ಟ್ ಮಾಡಿದೆ. ಇದರ ಜೊತೆಗೆ ನಾನು ಊರಿಂದ ತಂದ ಗೃಹಿಣಿ ಬ್ರ್ಯಾಂಡಿದ್ದು ಪಲಾವ್ ಮಸಾಲ ಅಂತ ಉಂಟು, ಒಳ್ಳೆಯದುಂಟು ಈ ಮಸಾಲ, ಅದನ್ನು ಕೂಡ ನಾನು ಆಮೇಲೆ ಹಾಕ್ತೀನಿ. ಆಮೇಲೆ ಕಡಿ ಮಸಾಲ ಅಂದರೆ ಸ್ವಲ್ಪ ಚಕ್ಕೆ, ಲವಂಗ, ಇಲೈಚಿ, ಬೇ ಲೀಫ್ ಇದೆಲ್ಲ ತಗೊಂಡೆ. ಮೊದಲಿಗೆ ಉಂಟಲ್ಲ ಕುಕ್ಕರಲ್ಲಿ ಆಯಿಲ್ ಹಾಕಿ, ಇಲ್ಲದೆ ತುಪ್ಪ ಹಾಕಿ, ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿದೆ. ಅದಕ್ಕೆ ಫಸ್ಟ್ಗೆ ನಾವು ತಗೊಂಡಂತಹ ಕಡಿ ಮಸಾಲ ಲೈಕ್ ಬೇ ಲೀಫ್, ಚಕ್ಕೆ, ಲವಂಗ, ಇಲಾಯ್ಚಿಯನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಓನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ರೆಸಿಪಿ ಕೂಡ ನಾನು ಈ ವಿಡಿಯೋದಲ್ಲಿ ಫುಲ್ ಹೇಳೋದಿಲ್ಲ, ತುಂಬಾ ಈಸಿ ರೆಸಿಪಿ ಇದು, ನೀವು ಮನೆಯಲ್ಲಿ ಮಾಡಬಹುದು. ಸ್ಟಾರ್ಟರ್ಸ್, ಬಿಗಿನರ್ಸ್ ಕೂಡ ಉಂಟಲ್ಲಿ ಈ ರೆಸಿಪಿಯನ್ನು ಮಾಡ್ಬೋದು, ತುಂಬಾ ಈಸಿ ಉಂಟು ಈ ರೆಸಿಪಿ. ಆಮೇಲೆ ಬಟಾಣಿ, ಕ್ಯಾರೆಟ್, ಬೀನ್ಸ್ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದು ಫ್ರೈ ಆದ ತಕ್ಷಣ ನೀವು ಗ್ರೈಂಡ್ ಮಾಡಿಟ್ಟಿದ್ದೀರಲ್ಲ ಆ ಪೇಸ್ಟ್, ಅದನ್ನು ಹಾಕಬೇಕು. ಆ ಪೇಸ್ಟ್ ಇದಂತೆಲ್ಲ ಹಸಿ ವಾಸನೆ ಹೋದ ತಕ್ಷಣ ನೀವು ಸ್ವಲ್ಪ ಆ ಗೃಹಿಣಿ ಬ್ರ್ಯಾಂಡಿದ್ದು ಅದು ಪೌಡರ್ ಹಾಕಬೇಕು. ಆಮೇಲೆ ನೀವು ರೈಸ್ ಹಾಕಿ 1 ಕಪ್ ರೈಸಿಗೆ ಉಂಟಲ್ಲ 2 ಕಪ್ಪಷ್ಟು ನೀರು ಹಾಕಬೇಕು. ಆಮೇಲೆ ಒಂದು ಲೆಮನನ್ನು ಹಿಂಡಿದ ಮೇಲೆ ಅದನ್ನು ಕುಕ್ಕರ್ನಲ್ಲಿ ಹಾಕಿ 1 ವಿಸಿಲ್ ಆಗೋ ತನಕ ಬೇಯಿಸಿ. ಆದ ನಂತರ ನೋಡಿ ಪಲಾವ್ ಹೀಗೆ ರೆಡಿ ಆಗುತ್ತೆ. ನಾನು ಫುಲ್ ರೆಸಿಪಿಯನ್ನು ನಾನಿಲ್ಲಿ ಕವರ್ ಮಾಡಲಿಲ್ಲ, ಅದು ಕೂಡ ಬೇಕಿದ್ದರೆ ರೆಸಿಪಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿ. ಆಮೇಲೆ ನೋಡಿ ಪನ್ನೀರ್ ಮಸಾಲ ರೆಡಿ ಆಯಿತು. ನಾನು ಈ ರೆಸಿಪಿಯನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೇನೆ, ಕ್ವಿಕ್ಕಾಗಿ ಹೇಗೆ ಪನ್ನೀರ್ ಮಸಾಲ ಮಾಡೋದಂತ, ಅದನ್ನು ನೀವು ನೋಡಬಹುದು. ಸಿಂಪಲ್ಲಾಗಿ ರಂಗೋಲಿ ಕೂಡ ಬಿಡಿಸಿದೆ. ಶುಭ ದೀಪಾವಳಿ ಅಂತ ಲಕ್ಷ್ಮೀ ದೇವರದ್ದು ಫೇವ್ರೆಟ್ ಫ್ಲವರ್ ಲೋಟಸ್, ಹಾಗೂ ಅದರ ಕೆಳಗೆ ನಾನು ಶುಭ ದೀಪಾವಳಿ ಅಂತ ಬರೆದಿದ್ದೆ. ಆಮೇಲೆ ಈವ್ನಿಂಗ್ಗೆ ಪೂಜೆಗೆ ಎಲ್ಲ ನಾವು ರೆಡಿ ಮಾಡಿದ್ವಿ. ಪೂರಿ, ಪಲಾವ್, ಪನ್ನೀರ್ ಮಸಾಲ ಏನೆಲ್ಲ ನಾವು ಅಡುಗೆಯನ್ನು ರೆಡಿ ಮಾಡಿಟ್ಟಿದ್ದೇವೆ ಅಲ್ಲಿ ದೇವರಿಗೋಸ್ಕರ ನೈವೇದ್ಯ ಅಂತ ಇಟ್ವಿ. ಸಣ್ಣ ರೀತಿಯಲ್ಲಿ ನಾವು ಪೂಜೆ ಮಾಡಿದ್ವಿ. ಆಮೇಲೆ ದೀಪಗಳನ್ನು ಎಲ್ಲ ಕಡೆ ಹಚ್ಚಿದ್ವಿ. ದೀಪ ಜೊತೆ ಒಂದು ಕೆಲವೆಲ್ಲ ಫೋಸ್ ಬೇಕಲ್ಲ, ಅದು ಕೂಡ ನಾವು ತೆಗೆದ್ವಿ. ಕೆಲವೊಂದು ಫೋಟೋಶೂಟ್ ಕೂಡ ಆಯಿತು. ನನ್ನ ಕಿಕ್ಕಿ ಪಾಪು ಜೊತೆ ಕೂಡ ಒಂದು ಫೋಸ್ ಬೇಕಲ್ಲ, ಅದು ಕೂಡ ಆಯಿತು. ಆಮೇಲೆ ನಾವು ಪಟಾಕಿಗಳನ್ನೆಲ್ಲ ತಂದಿದ್ವಿ ಅಲ್ಲ, ಅದರ ಜೊತೆಗೆ ಸ್ವಲ್ಪ ಆಟ ಆಡಿದ್ವಿ, ಪಟಾಕಿಗಳನ್ನು ಹೊಡೆದ್ವಿ. ಅದು ಕೂಡ ಮನೆಯೊಳಗೇ ಹೊಡೆದದ್ದು. ಓ ಮೈ ಗಾಡ್, ಎಂಥ ಸೌಂಡ್ ಬರ್ತಾಯಿತ್ತು, ನಮಗೆ ಸ್ವಲ್ಪ ಶಾಕ್ ಆಯಿತು. ಈ ಸೌಂಡ್ಗಳೆಲ್ಲ ಹೊರಗಡೆ ಕೇಳಿದರೆ ಹೇಗೆ ಅಂತ. ಇಲ್ಲಿ ಅಷ್ಟೊಂದೆಲ್ಲ ಬಾಂಬೆಲ್ಲ ಬಿದ್ದ ಥರ ಸೌಂಡ್ ಕೇಳಿದರೆ ಹೇಗಾಗ್ಬೋದು, ಜಸ್ಟ್ ಇಮ್ಯಾಜಿನ್ ಮಾಡಿ. ಊರಲ್ಲಿ ಎಲ್ಲ ಉಂಟಲ್ಲ, ಇದು ಕಾಮನ್, ಬಟ್ ಇಲ್ಲಿ ಎಲ್ಲ ಅಷ್ಟೊಂದೆಲ್ಲ ಕಾಮನ್ ಅಲ್ಲ. ಇಲ್ಲಿ ಬಾಂಬ್ ಬಿದ್ದರೆ ಅವರು ಅಂದ್ಕೊಳ್ತಾರೆ, ಯಾರು ಇಲ್ಲಿ ಬಾಂಬ್ ಹೊಡೆದದ್ದು ಅಂತ. ಇದೊಂದು ಫ್ರೂಟ್ ಬಾಂಬ್ ಅಂತ, ಇದಂತೂ ಸಖತ್ತಾಗಿ ಉಂಟು, ತುಂಬಾ ಈಸಿಗೆ ಥ್ರೋ ಮಾಡಿದರೆ ಆಯಿತು. ಆಮೇಲೆ ಅಲ್ಲಿ ಬ್ಲಾಸ್ಟ್. ನನ್ನ ಪಾಪಗೆ ಉಂಟಲ್ಲ ಸಣ್ಣ ಸಣ್ಣ ಪಟಾಕಿ ಎಲ್ಲ ಇಷ್ಟ ಆಗೋದಿಲ್ಲ, ಆದರೂ ಕೂಡ ಇದು ಸುಸುರು ಕಡ್ಡಿಯನ್ನು ಕೊಟ್ಟು ಉಂಟಲ್ಲ, ನಾವು ಹೀಗೆ ತಿರುಗಿಸ್ಲಿಕ್ಕೆ ಹೇಳಿದ್ದು, ಯಾಕೆಂದರೆ ಸ್ವಲ್ಪ ವೀಡಿಯೋ ತೆಗೆಯುವ ಅಂತ. ಆಮೇಲೆ ಊಟದ ಟೈಮ್. ನಮಸ್ಕಾರ. ದೀಪಾವಳಿ ಸೆಲೆಬ್ರೇಷನ್ ಎಲ್ಲ ಆಯಿತು. ಪಟಾಕಿ ಎಲ್ಲ ಮನೆ ಒಳಗಡೆ ಹೊಡೆದ್ವಿ. ಸ್ವಲ್ಪ ದೀಪಗಳನ್ನಿಟ್ಟೆ, ಆಮೇಲೆ ಸ್ವಲ್ಪ ರಂಗೋಲಿ, ಹೀಗೆ ಸಿಂಪಲ್ ಆಗಿ ಉಂಟಲ್ಲ ನಮ್ಮ ಮನೆಯಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಆಯಿತು. ವಿಡಿಯೋನ ಪೋಸ್ಟ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಬರ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನಿಮ್ಮ ಮುಂದೆ ಬರ್ತೇನೆ. ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಹೀಗೇ ಇರಲಿ, ನಿಮ್ಮ ಆಶೀರ್ವಾದ ಕೂಡ ಹೀಗೆ ಇರಲಿ. ಧನ್ಯವಾದಗಳು ಈ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡೋದಕ್ಕೆ. ನಿಮ್ಮನ್ನು ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.